ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್ರು. ಆತ್ಮೀಯರೇ, ಈಗಂತೂ ತುರ್ತು ಯುದ್ಧ ವಿರಾಮ ಸಮಯದಿಂದ ಕಾಣ್ತದೆ. ಸಿದ್ದರಾಮಯ್ಯ ಮತ್ತು DK ಮಧ್ಯದಲ್ಲೇ ಈ ನಡುವ ಸಂಪುಟ ರಚನೆ ಪುನರ್ರಚನೆ ಏನು ಚರ್ಚೆ ಆಗಬೇಕು ಅಂತ ಹೋಗಿದ್ದರು. ಅದು ಮಾತುಕತೆ ಆಗಲಿಲ್ಲ. ಜೊತೆಗೆ ವಿದೇಶಕ್ಕೆ ಹೊರಟರು ರಾಹುಲ್ ಗಾಂಧಿ ಅವರು. ಜನವರಿ 8-9 ಬರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಕುಡ್ಕೊಂಡು ಬನ್ನಿರಿ ಅಂತ ಮೆಸೇಜ ನಮ್ಮ KC ವೇಣುಗೋಪಾಲರು ಹಾಕಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅಂದರೆ ಸಂಪುಟ ಪುನರ್ರಚನೆನೋ ವಿಸ್ತರಣೆನೋ ಇದು ಜನವರಿ 8-9 ನಂತರ. ಜೊತೆಗೆ ಇವರಿಬ್ಬರು ವಿಶ್ವಾಸ ತೆಗೆದುಕೊಂಡು ಮಾಡಬೇಕು ಅನ್ನೋಂಥ ಉದ್ದೇಶ ಹೈಕಮಾಂಡದ್ದು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ವೇಣುಗೋಪಾಲ್ ಅವರು ಕಳಿಸಿದಂಥ ಮೆಸೇಜ್ದಲ್ಲಿ ಇಬ್ಬರು ಬನ್ನಿರಿ ಮಾತಾಡೋಣ ಅಂದ್ರೆ ಸಂಪುಟ ರಚನೆ ಪುನರ್ರಚನೆ ಅಧಿಕಾರ ಹಂಚಿಕೆ ಈ ಮಾತು ಮೋಸ್ಟ್ಲಿ ಹಿಂದೆ ಬಿದ್ದಂಗೆ ಕಾಣ್ತದೆ, ನೆನಗುದಿಗೆ ಬಿದ್ದಂಗೆ ಕಾಣ್ತದೆ. ಮತ್ತು ಅದು ಈ ತುರ್ತಕ್ಕೆ ನೆನಗುದಿಗೆ ಬೀಳೋದು ಯೋಗ್ಯ. ಯಾಕಂತಂದ್ರೆ ಈಗ ಏನೋ ಮಾಡಿದ್ರು ತೊಂದರೆ ಪಾರ್ಟಿಗೆ. ಮೊದಲೀಗ ಕಾಂಗ್ರೆಸ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ. ಕಾಂಗ್ರೆಸ್ ಉಳಿತಂದ್ರೆ ಏನಾದರೂ ಕಾಂಗ್ರೆಸ್ ಅಳದು ಹೋದ್ರೆ ಅಳಿಯೋ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಕರ್ನಾಟಕದ ದೊಡ್ಡ ರಾಜ್ಯ ಬಿಟ್ಟರೆ ಮತ್ತೆಲ್ಲೂ ಇಲ್ಲ. ತೆಲಂಗಾಣ ಹಿಮಾಚಲ ಪ್ರದೇಶ ಇಷ್ಟದ ಕಾಂಗ್ರೆಸ್ ಜವಂತಿಗೆ ಹಿಡಿಯೋದಕ್ಕೆ. ಇಲ್ಲೂ ಹೋಯ್ತಪ್ಪ ಅಂತಂದ್ರೆ ಭಾಳ ಕಷ್ಟ ಅದ. ಒಬ್ಬೊಬ್ಬರಾಗಿ ನಾಯಕರು ಕಾಂಗ್ರೆಸ್ನ ಬಿಟ್ಟು ಹೊರಗೆ ಜಿಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ಮಾಡಿದ್ದಾರೆ. ಈಗಾಗಲೇ ಹೋಗಿದ್ದಾರೆ ಸಾಕಷ್ಟು ಜನ. ಆ ದಿಶೆಯಲ್ಲೇ ಈಗ ದಿಗ್ವಿಜಯ್ ಸಿಂಗ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ, ಅವರು ಸಂಘ ಪರಿವಾರವನ್ನು ಹೊಗಳುವಂಥ ಕೆಲಸ ಮಾಡಿದ್ದಾರೆ. ಅದು ಸಹಜವಾಗಿ ಶಶಿ ತರೂರ್ ಧಾಟಿಯಲ್ಲಿ ಆ ಧ್ವನಿ ಅದ. ಹೀಗಾಗಿ ಅವರು ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈಗ ಮುಂದಿರೋ ಚಾಲೆಂಜ್ ಏನಪ್ಪ ಅಂದ್ರೆ ಮೊದಲು ಕಾಂಗ್ರೆಸ್ಸನ್ನು ಉಳಿಸಬೇಕಾಗಿದ್ದು ಬೆಳೆಸಬೇಕಾಗಿದ್ದು ಅಂದಾಗ ಇವರಿಬ್ಬರ ಮಧ್ಯದಲ್ಲಿ ಭಿನ್ನ ಮತ ಬೆಳೀಕೂಡುದು DK ಮತ್ತು ಸಿದ್ದರಾಮಯ್ಯರ ಮಧ್ಯದಲ್ಲ. ಯಾಕಂದ್ರೆ ತುರ್ತು ಅವಶ್ಯ ಸಿದ್ದರಾಮಯ್ಯ, ಭವಿಷ್ಯ DK. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅನುಭವ ಪಡಿತಾ ಇದ್ದಾರೆ DK ಶಿವಕುಮಾರ್ ಅವರು. ಹಿಂದಿನ ತಪ್ಪುಗಳು ಸಾಕಷ್ಟು ಇರಲಿಲ್ಲ. ಯಾರು ತಪ್ಪು ಮಾಡಿದವ್ರು ಯಾರೂ ಇಲ್ಲ. 224 MLAಗಳಲ್ಲಿ ಎಲ್ಲರೂ ತಪ್ಪು ಮಾಡಿದವರು ಅಂತ ನಾವು ಅನ್ಬೋದು. ಎಲ್ಲೋ ಒಬ್ಬರು ಎಕ್ಸೆಪ್ಷನ್ ಇರಬಹುದು. ತಪ್ಪು ಮಾಡ್ದ, ಭ್ರಷ್ಟಾಚಾರ ಮಾಡ್ದ, ದುಡ್ಡು ಹೊಡೆಯದ, ಇನ್ನೊಬ್ಬ ದುಡ್ಡು ತೊಗೊಳ್ಳಾರದ, ದುಡ್ಡು ಹಂಚಲಾರದ, ಆಮೇಲೆ ಇಲೆಕ್ಷನ್ ಸಮಯದಲ್ಲಿ ದುಡ್ಡು ಕೊಡಲಾರದ ಆಯ್ಕೆ ಆದವರು ಮೋಸ್ಟ್ಲಿ ಇಲ್ಲವೇ ಇಲ್ಲಂದ್ರೂ ನಡೀತಾರೆ. ಇದ್ರೆ ಅದನ್ನು ಪವಾಡ. ಅವ್ರು ನೀವು ತೋರಿಸ್ಬೇಕು ಯಾರಾದರೂ ಇದ್ದರೆ. ಹೀಗಿದ್ದಾಗ ನಾವು DK ಅವರು ಒಬ್ಬರಿಗೆ ಟೀಕೆ ಮಾಡಿದ್ರೆ ಏನೂ ಅರ್ಥ ಇಲ್ಲ. ನಾವು ಹೇಳುವಂಥ ಉದ್ದೇಶ ಒಂದೇ ಇಲ್ಲ. DK ಅವರು ಫ್ಯೂಚರಪ್ಪ, ಇಂಥವ್ರೊಳಗೆ ಆಯ್ಕೆ ಮಾಡಬೇಕಾಗ್ಯದ. ನಮ್ಗೆ ಗಾಂಧಿ ಅಂತ ನಾಯಕ ಸಿಗ್ತಾನ ಇವತ್ತು ಅನ್ನುವಂಥದ್ದು ಒಂದು ಕನಸು. ಅದೇನೇ ಇರಲಿ, DK ಅವ್ರನ್ನೂ ಉಳಿಸಬೇಕಾಗ್ಯದ, ಪಾರ್ಟಿಗೆ ಹೊಡಿದಂಗೆ ಹೋಗ್ಬೇಕಾಗ್ಯದ. ಸಿದ್ದರಾಮಯ್ಯರ ಹಿರಿಯದಾರ 28ಕ್ಕೆ ನೀವು ಬದಿಗೆ ಸೇರಿರಪ್ಪ ಅಂತ ಹೇಳೋ ಒಂದು ಹಕ್ಕು ಇಟ್ಕೊಂಡು ಈ ವ್ಯವಹಾರ ಬಗೆಹರಿಸೋಂಗೆ ಕಾಣ್ತದೆ ಹೈಕಮಾಂಡ್. ಯಾಕಂದ್ರೆ ಹೈಕಮಾಂಡ್ಗೂ ತನ್ನದೇ ಅಂತ ರಿಸ್ಕ್ಗಳಿದ್ದಾವೆ. ನಮ್ಮ ಕೈ ಅಧಿಕಾರದಂತ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇವರೆಲ್ಲರೂ ಇದ್ದಾಗ ಅಧಿಕಾರ. ಅದರಲ್ಲೂ ಇವತ್ತು ಉಳಿದಿರುವ ಒಂದು 3-4 ಜನ ಗಟ್ಟಿ ಕಾಳುಗಳಲ್ಲಿ ಸಿದ್ದರಾಮಯ್ಯರು ಒಬ್ಬರು, DK ಅವರು ಒಬ್ಬರು. ಯಾಕಂದರೆ ಅಧಿಕಾರಕ್ಕಾಗಿ ಬೇರೆ ಪಾರ್ಟಿ ಜಿಗಿದು ಹೋಗುವಂಥವ್ರು ಅಲ್ಲ ಅನ್ನುವಂಥ ಭರವಸೆ ಇದ್ದಂಥವ್ರು. ಸಿದ್ದರಾಮಯ್ಯರು ಒಂದು ತಾತ್ವಿಕವಾಗಿ ಸಿದ್ಧಾಂತ ನಿಲಗಟ್ಟಲ್ಲಿ ಗಟ್ಟಿ ಮನುಷ್ಯ. ಆದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದಿಷ್ಟು ಎಲ್ಲಿಲ್ಲದ ವ್ಯಾಮೋಹ ಅವ್ರಿಗೆ. ಹೀಗಾಗಿ ಅವರು ಉಳಿಸ್ಕೊಳ್ಳುವಂಥದ್ದು. ಜೊತೆಗೆ DK ಕಟ್ಟ ಕಾಂಗ್ರೆಸ್ಸಿಗ ಬದಲಾಗಲಾರಂಥ ವ್ಯಕ್ತಿ. ಈಗ ಉಳಿದ್ರೆ ನಿಶ್ಚಿತವಾಗಿಯೂ ಭವಿಷ್ಯದಲ್ಲೇ ಕಾಂಗ್ರೆಸ್ಸಿಗೆ ಒಬ್ಬ ದೊಡ್ಡ ಆಸ್ತಿ. ಅದಕ್ಕಾಗಿ ಅವರನ್ನು ಕರೆಸಿ ಮಾತಾಡಿ ಸಂಪುಟ ಪುನರ್ರಚನೆ ಮಾಡಿಸ್ಕೊಂಡು ಅಧಿಕಾರ ಹಂಚಿಕೆ ವಿಷಯ ಏನದು ಮುಂದೆ. ಮೊದಲು ಏನಪ್ಪ ಅಂತಂದ್ರೆ ಈಗ ಮುಂದಿನ ಬಜೆಟ್ ಇವರೇ ಮಂಡಿಸುವಂಥವ್ರು ಸಿದ್ದರಾಮಯ್ಯವರು. ಇದಂತೂ ಫಿಕ್ಸ್ ಆಗಿದೆ ಈಗ ಆಲ್ರೆಡಿ. ಅದಕ್ಕಾಗಿ ಇನ್ನೇನದು ಸಂಪುಟ ಪುನರ್ರಚನೆ ಮಾಡುವಂಥದ್ದು. ಯಾಕಂದರೆ ಕೆಲವು ಸೀನಿಯರ್ ಮೋಸ್ಟ್ ಇದ್ದಾರೆ, ಬದಲಾವಣೆ ಆಗಲೇಬೇಕಾಗಿದೆ. ಬೆಳಗಾವಿ ಮಟ್ಟದಲ್ಲಿ ಹೇಳುವಂಥದ್ದು ನಿಮ್ಗೆ ಗೊತ್ತದ. ಇಲ್ಲೇ ನಮ್ಮ ಏನಪ್ಪ ಅಂತ ಲಕ್ಷ್ಮಣ ಸವದಿ ಅವರು, ಅವ್ರಿಗೂ ಒಂದಿಷ್ಟು ಅವಕಾಶ ಕೊಡಬೇಕಾಗ್ಯದ. ಮತ್ತು ಅದೇ ಕಾಲಕ್ಕೆ ದೇಶಪಾಂಡೆ ಅವರು ಹಳಿಯಾಳ, ಅವ್ರಿಗೂ ಕೊಡಬೇಕಾಗಿ ಇಂಥ ಒಂದಿಷ್ಟು ಕೆಲವು ಜನ ಇದ್ದಾರೆ. ಅವ್ರಿಗೆ ಒಂದು ಚೇಂಜ್ ಮಾಡಲೇಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಅಸಮಾಧಾನ ಆಗೋ ಸಾಧ್ಯತೆ ಹೆಚ್ಚಿದ್ದಾವೆ. ಆ ದಿಶೆಯಲ್ಲಿ ಒಂದಿಷ್ಟು ಪುನರ್ರಚನೆ ಮಾಡಿಸ್ಕೊಂಡು 2028ರವರೆಗೆ ಬೇಡ ಈ ಬಜೆಟ್ ಈ ತಿಂಗಳು ಈ ವರ್ಷದ ಮುಗಿದ್ರೆ ಬೀಸು ಧ್ವನಿ ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಆ ದಿಶೆಯಲ್ಲೇ ಈ ಬಜೆಟ್ ಮಂಡಿಸಿದ ಮೇಲೆ ಮುಂದೆ ಏನಾಗ್ತದೆ ನೋಡೋಣ ಅನ್ನೋಂಥ ದೃಷ್ಟಿಕೋನ. ಏನೋ ಇದ್ರೂ DK ಅವ್ರನ್ನ ಬಿಡಲಾರ್ದ. ಅದೇ ಕಾಲಕ್ಕೆ ಸಿದ್ದರಾಮಯ್ಯವರು ದೊಡ್ಡ ಏನು 27ನೇ ತಾರೀಕಿನ ಮಾಡಲಿಕ್ಕೆ ಹೊರಟಿದ್ದಾರೆ. ಜನವರಿ 27ಕ್ಕೆ ಅಥವಾ 25ಕ್ಕೋ
ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅಂಥ ಹಿಂದುಳಿದ ನಾಯಕನ ಇಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಕಾಂಗ್ರೆಸ್ ಅನ್ನೋಂಥ ವಿಚಾರ ಮಾಡ್ಕೊಂಡಂಥ ರಾಹುಲ್ ಗಾಂಧಿ ಅವರು ಮೋಸ್ಟ್ಲಿ ಇಬ್ಬರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಆಗಬಹುದು ಅನ್ನೋಂಥ ಒಂದು ತರ್ಕ ಅದ. ಯಾಕಂದ್ರೆ ಒಂದು ಕಡೆ ಸೈದ್ಧಾಂತಿಕವಾಗಿ ಸಮಾಜವಾದಿ ಇರ್ಬೋದು, ಆದರೆ ಅತಿ ಈ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹುಚ್ಚು ನಮ್ಮ ಸಿದ್ದರಾಮಯ್ಯನವರಿಗೆ ಅದನ್ನು ಕೊಟ್ಟು, ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿ ಅವರಿಗೂ ಭವಿಷ್ಯದಲ್ಲಿ ನಿಮ್ಮ ನಿಕ್ಕಿಪ್ಪ ನಾವು ಮಾಡ್ತೀವಿ ಮತ್ತು ಅವರೆಲ್ಲರೂ ಸ್ವಲ್ಪ ಅಂದ್ಕೊಂಡಿದ್ದಾರೆ, ಮಾತನ್ನು ಹೇಳಿದ್ದಾರೆ ಓಪನ್ ಆಗಿ. ನಮಗೆ ಈ ಸದ್ಯ ಗಡಿಬಿಡಿ ಏನಿಲ್ಲ, ಈ ಸದ್ಯ ಮಾಡಬೇಕಂತಿಲ್ಲ, ಆದರೆ ಭವಿಷ್ಯದ ನಮ್ದು ಆಗಬೇಕು ಅನ್ನೋ ಗ್ಯಾರಂಟಿ ಕೊಡ್ರಿ ಅನ್ನೋಂಥ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಆ ದಿಶೆಯಲ್ಲಿ ಅವರಿಗೆ ಈಗಾಗಲೇ ಆಶ್ವಾಸನೆ ಸಿಕ್ಕಿರಬಹುದು ಅನ್ನಿಸ್ತದೆ. ಯಾಕಂದ್ರೆ ಅವ್ರು ಮೌನ ಆಗಿದ್ದನ್ನು ನೋಡಿದರೆ ಆದಷ್ಟು ಇನ್ನೂ ಆದರೂ ಹೊರಗೆ ಹಿಡ್ಕೊಂಡು ಕುಳಿತಿದ್ದಾರೆ, ಗಟ್ಟಿ ಹಿಡ್ಕೊಂಡು ಕುಳಿತಿದ್ದಾರೆ ನನಗೆ ಬೇಕಪ್ಪ ಅಂತೇಳಿ. ಬಟ್ ಅದ್ರ ಹಿಂದಿನ ಉದ್ದೇಶ ಏನಪ್ಪ ಅಂದರೆ ಇನ್ನೊಬ್ಬರು ಆ ಸ್ಥಾನಕ್ಕೆ ಬರಬಾರ್ದು, ಅವ್ರಂತ ನಾನೇ ಬರಬೇಕು ಅನ್ನೋಂಥ ಒಂದು ಏನಪ್ಪ ಅಂದ್ರೆ ಅವ್ರದ್ದೇ ಅಂತ ಒಂದು ಪ್ಲ್ಯಾನ್ ಅದ. ಆ ದಿಶೆಯಲ್ಲೇ ಮತ್ತು ಇನ್ನೊಂದು ಮೆಸೇಜು ಹಾಕಿದ್ದಾರೆ ಈಗಾಗಲೇ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು, ಯಾವಾಗಲೂ ಗಡಿಬಿಡಿ ಮಾಡಬಾರದಪ್ಪ ಅನ್ನೋ ನೆಲೆಯಲ್ಲೇ ಬರ್ತದೆ, ಸ್ವಲ್ಪ ಸಮಾಧಾನ ಹೋಗೋಣ ಅನ್ನುವಂಥ ಮಾತು ಇವೆಲ್ಲ ಗಮನಿಸಿಕೊಂಡಾಗ, ಅದೇ ಕಾಲಕ್ಕೆ ಸಿಕ್ಕ ಅವಕಾಶ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಅನ್ನೋಂಥ ಮಾತನ್ನು ಕೇಳಿದಾಗ ಮೋಸ್ಟ್ಲಿ ಸಂಕ್ರಾಂತಿ ನಂತರ ಸಂಪುಟ ಪುನರ್ರಚನೆ ಆಗ್ತದೆ. ಆದರೆ ಪುನರ್ರಚನೆ ಒಂದು ಸ್ವಲ್ಪ ಬದಲಾವಣೆ ವಿಸ್ತರಣೆ ಆಗ್ತದೆ. ಆದರೆ ಮುಖ್ಯಮಂತ್ರಿ ಸ್ಥಾನದ ಹಂಚಿಕೆ ಮೋಸ್ಟ್ಲಿ ತುರ್ತಕ್ಕೆ ಆಗಲಿಕ್ಕಿಲ್ಲ ಈ ಬಜೆಟ್ ಮುಗಿಯುವವರೆಗೆ ಅನ್ನೋದಂತ ಈಗ ಸ್ಪಷ್ಟ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಮಾತ್ರ ಈ ಸಲ ಈ ಒಂದು ಗುದುಮುರುಗಿಯಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಜೊತೆಗೆ ಎರಡನೇದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರ ನಂತರ ಅಂದರೆ ಯಾರು ಸಿದ್ದರಾಮಯ್ಯ ನಂತರ ನಾನಪ್ಪ ಇಲ್ಲಿ ಲೀಡರ್ ಅನ್ನುವಂಥ ಮೆಸೇಜನ್ನು ಕೊಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈ ತುರ್ತು ಏನಾಗಿದೆಪ್ಪ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಮುಗಿಯುವವರೆಗೆ ಯಾವುದೂ ವಿಚಾರ ಬೇಕಾಗಿಲ್ಲ, ನಂತರದಲ್ಲೇ ಸಂಪುಟ ವಿಸ್ತರಣೆ ಮಾಡಿದ್ರೆ ಆಯಿತು ಅನ್ನುವಂಥ ವಿಚಾರ ಮೂಡಿ ಬಂದಿದ್ದರಿಂದಾಗೆ ಈಗ ಮೇರೆ ಮೆಸೇಜು ಬಂದದ. ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಕೆ ಸಿ ವೇಣುಗೋಪಾಲರಿಂದ ಸ್ವಲ್ಪ ಸಮಾಧಾನ ನೀವು ಗಡಬಡಿ ಮಾಡ್ಕೊಳ್ಳೋದು, 8-9ಕ್ಕೆ ಬರ್ತಾರೆ, ಮಾತಾಡೋನು ಎಲ್ಲರೂ ಕುಳ್ಕೊಂಡು ಅಂದ್ರೆ ಏಕಾಲಕ್ಕೆ ಇಲ್ಲ ಅಧಿಕಾರ ಹಂಚಿಕೆ ಬಗ್ಗೆನೂ ಆಗಿರ್ಬೋದು, ಒಟ್ಟು ಏನು ಮಾತಾಡ್ತಾರೆ ಒಟ್ಟು ಆಟಗಾಡಿ ಮೇಲೆ ತಿಪ್ಪೆಟ್ಟಾಗಿ ಮಾತಾಡಿ ಬಂದಾಗ ಸಿದ್ದರಾಮಯ್ಯ ನೀವು ಹಿಂಗೆ ಮುಂದುವರಿರಿ, ನೀವು ಇದೇ ರೀತಿ ಇರ್ರಿ, ನಿಮ್ಮ ನಂತರ ಯಾರಿಲ್ಲ, ಇವರಂತ ಇವರಪ್ಪ ಅನ್ನುವಂಗೆ ಅಂದ್ರೆ ಡಿ ಕೆ ಶಿ ಅವರ ಸಿದ್ದರಾಮಯ್ಯ ನಂತರ ಅನ್ನೋಂಥ ಒಂದು ಮೆಸೇಜ್ ಕೊಟ್ಟ ಈ ಗಾಡಿ ಓಡಿಸ್ಬೇಕಾಗ್ಯದ. ಯಾಕಂದ್ರೆ ಮೊದಲು ಕಾಂಗ್ರೆಸ್ ಉಳಿಬೇಕಾಗ್ಯದ. ಯಾಕಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತೇಳಿ ನಮ್ಮ ಮೋದಿಯವರ ಈಗ ದೊಡ್ಡ ಘೋಷಣೆ ಅದ, ಒಂದು ಹೋರಾಟ ಅದ. ಆ ದಿಶೆಯಲ್ಲಿ ಮತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಉಳಿಸ್ಕೊಂಡು ವಿರೋಧ ಪಕ್ಷಗೆ ಒಳ್ಳೆ ಕೆಲಸ ಮಾಡಿ ಮುಂಬರುವ ದಿನಗಳಲ್ಲೇ ಬಿ ಜೆ ಪಿಗೆ ಒಂದೇನೋ ಪ್ರತಿಸ್ಪರ್ಧೆಯಾಗಿರುವಂಥ ಪ್ರಯತ್ನವನ್ನು ಮಾಡುವಂಥ ದಿಶೆಯಲ್ಲೇ ಒಂದೊಂದು ಹೆಜ್ಜೆ ಭಾಳ ಎಚ್ಚರಿಕೆಯಿಂದ ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗಾರು ಅವ್ರು ತೊಂದರೆ ಕೊಡೋದು ಈಗ ಹೇಳಿದ್ದೆ, ನಿಮ್ಮ ದಿಗ್ವಿಜಯ್ ಸಿಂಗ್ ಜಿಗಿದು ಹೋಗ್ಬೋದೇನೋ ಬಿ ಜೆ ಪಿಗೆ ಅನ್ನೋಂಗೆ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ರಾಹುಲರ ಕಾಂಗ್ರೆಸ್ ಉಳಿಯುವ ಸಾಧ್ಯತೆ ಹೆಚ್ಚಿದವ. ಅದಕ್ಕೆ ಸಿದ್ದರಾಮಯ್ಯನಂತ ಗಟ್ಟಿ ಕಾಳನ್ನು ಉಳಿಸ್ಕೊಂಡು ಜೊತೆಗೆ ಡಿ ಕೆ ಶಿ ಅಂತಹ ಇದು ಕಾರ್ಯಶೀಲ ವ್ಯಕ್ತಿಯನ್ನು ಇಟ್ಟುಕೊಂಡು ಮುಂದುವರಿಯುವಂಥ ನಿರ್ಧಾರವನ್ನು ರಾಹುಲ್ ಗಾಂಧಿಯವರು ಮಾಡಿದಂಗೆ ಕಾಣ್ತದೆ. ಹೀಗಾಗಿ ಇಬ್ಬರಿಗೂ ಜನವರಿ 9 ನಂತರ ಬಂದು ಭೇಟಿ ಆಗೋ ಸೂಚನೆ ನಮ್ಮ ವೇಣುಗೋಪಾಲನ ಬಂದದ. ಆಗ ನೋಡೋಣ ಏನು ಆಗ್ತದೋ ಇಲ್ಲ, ಬಟ್ ಈ ಕೆಲಸಗಳು ಆಗಬೇಕಾಗ್ತದೆ ಆಗಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ದೇಶ ಸತ್ಯ ಕೈಗಳಲ್ಲಿ ವಂದನೆಗಳು.